ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಶೆಟ್ಟಹಳ್ಳಿ ಹೋಬಳಿಯಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಮತ್ತು ದೇವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. 7ನೇ ತಾರೀಕುವರೆಗೂ ಇನ್ನೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಇನ್ನೂ ಯಾವ್ಯಾವ ಭಕ್ತಾದಿಗಳು ಇನ್ನೂ ಬಂದಿಲ್ಲ, ಎಲ್ಲರೂ ದಯವಿಟ್ಟು ಬಂದು ದೇವಸ್ಥಾನದಿಂದ ದೇವರ ದರ್ಶನ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಾಗಿತ್ತು. ಜನಗಳಿಗೆ ಏನೇನು ಬೇಕು, ನೀರಿನ ಸೌಲಭ್ಯ ಆಗಲಿ, ಆ್ಯಂಬುಲೆನ್ಸು, ಫೈರ್ದು ಮತ್ತು ಏನೇನು ವ್ಯವಸ್ಥೆ, ಪೊಲೀಸ್ ಸಿಬ್ಬಂದಿದಾಗಲಿ ಎಲ್ಲ ಇಲಾಖೆ ಅಧಿಕಾರಿಗಳು ನಾವೆಲ್ಲ ಒಗ್ಗೂಡಿ ಏನು ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಮೊದಲನೇ ವರ್ಷದ ಮೊದಲನೇ ಹಬ್ಬ ಇದು, ನಿಮ್ಗೆ ಏನು ಅನಿಸ್ತು? ತುಂಬ ಚೆನ್ನಾಗಾಗಿದೆ. ಬಂದು ಬ್ರಹ್ಮರಥೋತ್ಸವಕ್ಕೆ ನಾವೇ ತೇರು ಎಳೆದು ತುಂಬ ಅದ್ಭುತವಾದ ಘಟನೆ ಮತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ತುಂಬ ಸಂತೋಷವಾಗಿದೆ ಬಂದು ದೇವರ ಆಶೀರ್ವಾದ. ರೈತರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ತುಂಬ ಜನ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವರ ಸನ್ನಿಧಿಗೆ ಬಂದಿರತಕ್ಕಂಥ ಎಲ್ರಿಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನರಿಗೆ ಇವತ್ತು ಈಶ್ವರ ಸ್ವಾಮಿ, ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದ ಆಶೀರ್ವಾದ ಮಾಡಲಿ. 2026 ವರ್ಷ ತುಂಬ ಎಲ್ರಿಗೂ ಹರ್ಷ ತರಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLA ಆದ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದರು, ತಹಸೀಲ್ದಾರ್ ಅವರು ಇದ್ದರು. ಅವ್ರ ಜೊತೆ ಎಲ್ರಿಗೂ ಸೇರಿ ಒಟ್ಟಾಗಿ ನಾವು ಇವತ್ತು ನಮ್ಮ ಎಲ್ಲ ಒಂದು ಮುಖಂಡರ ಜೊತೆಗೆ ಇವತ್ತು ನಮ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ರಥ ನಾವು ಕೂಡ ಇಳಿದಿದ್ದೀವಿ. ನಾವು ಕೂಡ ದೇವರ ಆಶೀರ್ವಾದಕ್ಕೆ ಇವತ್ತು ತಗೊಂಡಿದ್ದೀವಿ. ಸಮಸ್ತ ಜನಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ತೀವಿ. ಕೃಪೆಯಿಂದ ಹೊಸ ವರ್ಷ ಎಲ್ರಿಗೂ ಸಹ ಒಳಿತಾಗಲಿ. ಹೊಸ ವರ್ಷದಲ್ಲಿ ಎಲ್ರಿಗೂ ಸಹ ಸಂತೋಷ, ಆರೋಗ್ಯ ಎಲ್ಲ ತುಂಬಿ ತುಳುಕಲಿ, ಐಶ್ವರ್ಯ ಬರಲಿ. ಅದ್ರ ಜೊತೆಗೆ ರಾಮಲಿಂಗೇಶ್ವರ ಕೃಪೆಯಿಂದ ಎಲ್ಲರಿಗೂ ಸಹ ಒಳಿತಾಗಲಿ. ಎಲ್ರಿಗೂ ಸಹ ಹೊಸ ವರ್ಷ ಶುಭಾಶಯಗಳು ತಿಳಿಸ್ತಾ, ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಬಶೆಟ್ಟಹಳ್ಳಿ ಹೋಬಳಿ ಮುಖ್ಯ ಗ್ರಾಮಗಳಿಗೆ ಹೊಂದ್ಕೊಂಡಂತೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಹ ಭಾಳ ಪ್ರಖ್ಯಾತಿ ಹೊಂದಿರೋಂಥ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇರೋಂಥದ್ದು. ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಮಾಡಿ ದೇವರ ವಿಗ್ರಹನ ಒಂದು ರೀತಿ ರಥದಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡೋಂಥದ್ದು. ಅದು ಬೆಟ್ಟದ ಮೇಲೆ ತೇರನ್ನ ಎಳೆಯೋಂಥ ಕೆಲಸ ಇಲ್ಲಾಗ್ತದೆ. ಆ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ದೇವರ ದರ್ಶನ ಪಡ್ಕೊಂಡು ತೇರನ್ನ ಎಳೆದು ತಮ್ಮ ಅರ್ಕೆಗಳನ್ನ ಇಲ್ಲಿ ಸಲ್ಲಿಸೋಂಥದ್ದು ಮತ್ತು ಎಲ್ಲ ಅವರ ಕಷ್ಟ ಸುಖಗಳನ್ನ ದೇವರಲ್ಲಿ ಬೇಡೋಂಥದ್ದು ಪ್ರತೀತಿಯಾಗಿ ಬಂದಿರ್ತದೆ. ಈ ವರ್ಷವೂ ಸಹ ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇರೋಂಥದ್ದು. ಸಾರ್ವಜನಿಕರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡ್ಕೊಳ್ತಾ ಇರೋಂಥದ್ದು ಸಂತೋಷ. ಎಲ್ರಿಗೂ ಶುಭ ಆಗಲಿ. ಹೊಸ ವರ್ಷ ರಾಮಲಿಂಗೇಶ್ವರ ಸ್ವಾಮಿ ಎಲ್ಲರೂ ಕಾಪಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ನಿಮ್ಮ ಕಡೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತು ನಿಮಗೆಲ್ಲ ಗೊತ್ತಿರೋಂಗೆ ಇವತ್ತು ಬ್ರಹ್ಮ ಮಹೋತ್ಸವ ನಡೀತಾ ಇದೆ. ಈ ಒಂದು ಬೆಟ್ಟದ ಮೇಲೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ್ದು ಬೆಟ್ಟದ ಮೇಲೆ ಈ ರಥೋತ್ಸವ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಅದಕ್ಕೆ ಎಲ್ರೂ ಶಿಡ್ಲಘಟ್ಟ ತಾಲೂಕಲ್ಲ, ಚಿಕ್ಕಬಳ್ಳಾಪುರದಿಂದ, ಬಾಗೇಪಲ್ಲಿಯಿಂದ ಮತ್ತು ಚಿಂತಾಮಣಿಯಿಂದ ಎಲ್ಲ ತಾಲೂಕಿನಿಂದ ಬಂದು ಎಲ್ಲ ಲೀಡ್ರುಗಳು, ಎಲ್ಲ ಪಕ್ಷದ ಲೀಡ್ರುಗಳು ಬಂದು ಅದ್ರ ಜೊತೆಗೆ ಅವರ ಕಾರ್ಯಕರ್ತರುಗಳಾಗಲಿ, ವಾಲಂಟಿಯರಾಗಿ ಮಾಡೋ ಸೇವಾಕರ್ತರುಗಳಾಗಲಿ, ಆಮೇಲೆ ಗ್ರಾಮಸ್ಥರದ್ದು, ಪಂಚಾಯಿತಿಯವರು ಎಲ್ಲರೂ, ಆಮೇಲೆ ಪೊಲೀಸ್ ಸಿಬ್ಬಂದಿ, ಪತ್ರಿಕರ್ತವರು ಎಲ್ಲರೂ ಬಂದು ಈ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವನ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದೀರಾ. ಈ ಸಲ ಅಂತೂ ತುಂಬ ಚೆನ್ನಾಗಾಯಿತು. ಆ ದೇವರದ್ದು ಆಶೀರ್ವಾದ ಸದಾ ನಿಮಗಿರಲಿ. ಅಷ್ಟೇ ಅಲ್ಲದೆ ನಿಮಗೆಲ್ಲ ಗೊತ್ತಿರೋಂಗೇನೆ ಅಥವಾ ಗೊತ್ತಿಲ್ಲದನೋ ನಾವು ತಿಳ್ಕೊಂಡೇ ಹೇಳ್ತಾ ಇರೋದು, ಇದು ಫಸ್ಟು
ಬಸೆಟ್ಟಳ್ಳಿಯಲ್ಲಿ ಒಬ್ಬರು ಅವರೊಂದು ಕುಟುಂಬಕ್ಕೆ ಸೇರಿರುವಂತಹ ಐನೂರುಗಳಿಂದ ಸ್ಟಾರ್ಟ್ ಆಗಿತ್ತು. ಅದು ಸ್ಟಾರ್ಟ್ ಆಗಿದ್ದು 1975 ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ರು ರಥೋತ್ಸವ. ಅವಕ್ಕೇನೇ 75 ಅವ್ರಿಗೆ ಇಲ್ಲಿ ರಥೋತ್ಸವ ಮಾಡ್ಬೋದು ಅಂತ ಹೆಂಗೆ ಅನಿಸ್ತು ಅಂತಲೂ ನಮ್ಗೆ ಐಡಿಯಾನೇ ಇಲ್ಲ. ನೆಕ್ಸ್ಟ್ ಅದು 77 ನಮ್ಮ ಫ್ಯಾಮಿಲಿಗೆ ಬಂತು. ಸೊ ಇಷ್ಟು ವರ್ಷ ನಾವು ಅದನ್ನು ತಪ್ಪದೆ ಆ ದೇವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಶಕ್ತಿ ಅಷ್ಟು ಅದೃಷ್ಟ ನಮಗೆ ಕೊಟ್ಟಿದ್ದಾರೆ ದೇವರು. ಅದೆಲ್ಲನೂ ಆ ದೊಡ್ಡವ್ರದ್ದು ಆಶೀರ್ವಾದ ಪ್ಲಸ್ ರಾಮಲಿಂಗೇಶ್ವರ ಸ್ವಾಮಿಗಳ ಒಂದು ದಯೆ ನಮ್ಗಿರಲಿ ಅಂತೇಳಿ ಈ ರಥೋತ್ಸವ ನಮ್ಮೊಬ್ಬರಿಗೆಲ್ಲ ಆಶೀರ್ವಾದ ನಿಮ್ಗೆಲ್ರಿಗೂ ಸಿಗಬೇಕು ಅಂತ, ಪ್ರತಿಯೊಬ್ಬರಿಗೂ ಬರಲಿ ಅಂತ ಎಲ್ಲ ಪಂಚಾಯತಿಗೂ ಎಲ್ಲ ಗ್ರಾಮಸ್ಥರಿಗೂ ಹೇಳಿ ಕಳಿಸಿ ಅವರೆಲ್ಲ ಬಂದು ಇಲ್ಲಿ ಸೇವೆ ಮಾಡಿ ಒಂದು ವಿಜೃಂಭಣೆಯಿಂದ ಮುಗಿಸ್ಕೊಟ್ಟಿದ್ದಾರೆ ರಥೋತ್ಸವನ. ಅವ್ರಿಗೆಲ್ರಿಗೂ ದೇವರ ಆಶೀರ್ವಾದ ಮಾಡಲಿ, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಸಿಗಲಿ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಒಳ್ಳೆ ಉತ್ತಮ ಜೀವನ, ಒಳ್ಳೆ ಮಳೆ ಆಗಿ ಬೆಳೆಯಾಗಿ ಸಂತೋಷವಾಗಿರಲಿ ಅಂತ ಕೇಳ್ಕೊತೀನಿ. ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತ. ತುಂಬ ಥ್ಯಾಂಕ್ಸ್, ಎಲ್ರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ಕರ್ತರಾದರು ಈ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯವರು ಇರ್ಬೋದು, ಅದು ಕನ್ವೀನರ್ ಸುನೀತ್ ಅಕ್ಕವರು ಇರ್ಬೋದು, ನಮ್ಮ ತಹಸೀಲ್ದಾರ್ ಗಗನ ಸಿಂಧು ಅವರು ಇರ್ಬೋದು, ಹಾಗೂ ವಿಶೇಷವಾಗಿ ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇದಕ್ಕೆ ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳಿದ್ದಾರೆ. ಆ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಆ ಭಗವಂತ ಒಳ್ಳೆಯದು ಮಾಡಲಿ. ಎಲ್ಲರೂ ಕೂಡ ಇಲ್ಲಿ ವರ್ಷ ಪ್ರತಿಥಿಯಂತೆ ಬ್ರಹ್ಮರಥೋತ್ಸವ ಭಾಳ ಸಂಭ್ರಮದಿಂದ ನಡೆಯುತ್ತೆ. ಎಲ್ಲರೂ ಕೂಡ ವರ್ಷ ಒಂದು ದಿನ ಬಂದು ಇಲ್ಲಿ ತೇರು ಬಾಳೆಹಣ್ಣು ಹಾಕೋದ್ರ ಮುಖಾಂತರ ಅವ್ರ ಕೋರಿಕೆಗಳನ್ನ ಆ ಒಂದು ವರ್ಷದಲ್ಲಿ ಭಗವಂತ ಇದನ್ನು ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಕೋರಿಕೆ ಇಡ್ತಾರೆ. ನಾನು ಕೂಡ ಇಲ್ಲೊಂದು ಕೋರಿಕೆ ಇಟ್ಟಿದ್ದೀನಿ, ಭಗವಂತ ಎಲ್ಲ ಒಳ್ಳೆಯದಾಗಲಿ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾಣಲಿ. ಹೆಚ್ಚಾಗಿ ರೈತಾಪಿ ವರ್ಗನೇ ಕೂಡಿರೋದ್ರಿಂದ ರೈತರಿಗೆ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ದೊರಕಲಿ. ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಎಲ್ರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗಲಿ. ಒಟ್ಟಾರೆ ಹೇಳಬೇಕು ಅಂತಂದರೆ ಆರ್ಥಿಕವಾಗಿ ಏನಿದಾರೋ ಅದು 100 ಪಟ್ಟು ಹೆಚ್ಚಿಗೆ ಆರ್ಥಿಕವಾಗಿ ಸದೃಢವಾಗಿರಲಿ ಅಂತ ಹೇಳ್ಬಿಟ್ಟು ಆ ಭಗವಂತಲ್ಲಿ ಕೋರಿಕೆ ಇಟ್ಟು ಬಾಳೆಹಣ್ಣು ಹಾಕಿದ್ದೀವಿ. ಖಂಡಿತ ಭಗವಂತ ಬಗೆಹರಿಸ್ತಾನೆ, ಇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ವರ್ಷ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಇದು ನಡ್ಕೊಂಡು ಹೋಗಲಿ, ಒಳ್ಳೆ ಅಭಿವೃದ್ಧಿಯತ್ತ ಈ ಒಂದು ದೇವಸ್ಥಾನ ಕೊಂಡೊಯ್ಯಲಿ. ಅದಕ್ಕೆಲ್ಲ ಸಹಕಾರಿಯಾಗಿ ನಾವು ಭಕ್ತರಾಗಿ, ನಾವು ಸೇವಕರಾಗಿ ನಮ್ಮ ಉಸಿರೋ ತನಕ ಈ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ನಾವು ವರ್ಷ ಈಗಾಗಲೇ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಹೋಗ್ತಿದ್ದೀವಿ. ಸುಮಾರು ಇವತ್ತು ಇಲ್ಲಿ ಏನಾಗುತ್ತೆ ಅಂದರೆ ಭಕ್ತಾದಿಗಳು, ವಿಶೇಷವಾಗಿ ಮಹಿಳೆಯರು ಎಲ್ಲರೂ ಕೂಡ ಉಪವಾಸದಲ್ಲಿ ಬರ್ತಾರೆ. ಉಪವಾಸದಲ್ಲಿ ಬಂದು ದೇವರ ಒಂದು ಪೂಜೆ ಸಲ್ಲಿಸಿ ರಥೋತ್ಸವ ಆದ ನಂತರನೇ ಪ್ರಸಾದ ಸ್ವೀಕಾರ ಮಾಡೋದೆಲ್ಲ ಪದ್ಧತಿ. ಹಂಗಾಗಿ ಎಲ್ಲರೂ ಕೂಡ ಉಪವಾಸದಲ್ಲಿ ಬರೋದ್ರಿಂದ ಹಳ್ಳಿಗಳಿಂದ ಅವ್ರಿಗೆಲ್ಲ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ಸುಮಾರು ನಾವೊಂದಷ್ಟು ಜನಕ್ಕೆ ಸ್ವೀಟ್ ಪೊಂಗಲ್ಲು, ಪಲಾವು ಎಲ್ಲ ಒಂದಷ್ಟು ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖಂಡಿತ ಯಾವುದೇ ಸಂಶಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಇದೊಂದು ಪ್ರಸಿದ್ಧವಾದ ಸ್ಥಳ ಆಗಿ ಹೊಮ್ಮೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಈ ಒಂದು ಅಭಿವೃದ್ಧಿಗೆ ಈಗ ನಮ್ಮ ಕನ್ವೀನರ್ ಸುನೀತ್ ಅಕ್ಕವ್ರು ಇರ್ಬೋದು, ನಮ್ಮ ತಹಸೀಲ್ದಾರ್ ಇರ್ಬೋದು, ಎಲ್ಲರೂ ಕೂಡ ಹೆಚ್ಚಿನ ಒಂದು ಕೈ ಜೋಡಿಸಿ ನಾನು ಕೂಡ ಒಟ್ಟಿಗೆ ಇರ್ತೀನಿ. ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗೋದಿದೆ, ಸರ್ಕಾರದಿಂದನೂ ಕೂಡ ಏನೆಲ್ಲ ಸವಲತ್ತುಗಳು ಪಡ್ಕೋಬೋದು, ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಅದಕ್ಕೆ ಒಂದು ಶ್ರಮಿಸೋಣ ಅಂತ ಹೇಳಿ ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. ಪಂಚಾಯತಿಯಲ್ಲಿ ಇರ್ತಕ್ಕಂಥ ನಲ್ಲರಹಳ್ಳಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಭಾಗದ ಎಲ್ಲ ಹಿರಿಯರು ಮುಖಂಡರು ಸೇರಿ ನಮ್ಮನ್ನ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ರಾಮಲಿಂಗೇಶ್ವರ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸಿ, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ರಾಮಲಿಂಗೇಶ್ವರ ದೇವರ ಒಂದು ಸನ್ನಿಧಿ, ಇದು ಬಹಳಷ್ಟು ಇತಿಹಾಸ ಇರ್ತಕ್ಕಂಥ. ಇವತ್ತು ಇದು ನಾವು ನೋಡಿದಾಗ ಯುಗದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ವಾಸ ಮಾಡಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರ. ಇವತ್ತು ಕ್ಷೇತ್ರದಲ್ಲಿ ಇವತ್ತು 21ನೇ ಶತಮಾನದಲ್ಲಿ ಇವತ್ತು ಸುಮಾರು ಸಾವಿರಾರು ಜನ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಭಾಗವಹಿಸಿ ನಾವು ಭಗವಂತನ ಒಂದು ಆಶೀರ್ವಾದ ಮಾಡಿಕೊಂಡು ಇವತ್ತು ಜನಗಳು ಭಾಗದಲ್ಲಿ ಬಹಳಷ್ಟು ನೆಮ್ಮದಿಯಾಗಿದ್ದಾರೆ. ಇದರ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಭಗವಂತನ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿದ ವಿಶೇಷ ಸಂಕಲ್ಪವನ್ನು ಮಾಡಿ ನಮ್ಮ
ಆಗಮಿಸಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಒಂದು ಇರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಇರ್ತಕ್ಕಂಥ ಕ್ಷೇತ್ರ ಆಗಿರೋದು ಕ್ಷೇತ್ರದಲ್ಲಿ ಇವತ್ತು ಸ್ವಾಭಿಮಾನ ಮತದಾರರು ಒಂದು ಅಧಿಕಾರ ಕೊಟ್ಟಿದ್ದಾರೆ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ 31 ಅವಧಿಯಲ್ಲಿ ನಮ್ಮ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಸರ್ಕಾರದಿಂದ 5,20,00,000 ಅನುದಾನವನ್ನು ಈ ಒಂದು ಗ್ರಾಮ ಪಂಚಾಯತಿಗೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಮ ಚಿಂಚೋಳ್ನರ್ ಹೋಬಳಿ ಇರ್ಬೋದು, ಸಾದ್ಲಿ ಹೋಬಳಿ ಇರ್ಬೋದು, ಬಶೆಟ್ಟಹಳ್ಳಿ ಬಹಳಷ್ಟು ಹಿಂದುಳಿದ ಹೋಬಳಿಗಳಾಗಿರೋದ್ರಿಂದ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಪಂಚಾಯತ್ಗಳು ಇವತ್ತು ಗುರುತಿಸಿ ಇವತ್ತು ನಮ್ಮ ಬಶೆಟ್ಟಹಳ್ಳಿ ಸಾದ್ಲಿ ಇವತ್ತು ವಿಶೇಷವಾಗಿ ನಮ್ಮ ಚಿಂಚೋಳ್ನರ್ಗೂ ಸಹ ನಾವು ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತು ಏನು ಮಾಧ್ಯಮ ಸ್ನೇಹಿತರ ಮುಂದೆ ನಾವು ನಿಂತಿದ್ದೀವಿ. ನಮ್ಮ ನಾಯಕರು ಹಾಗೂ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಮುಖೇನ ಇವತ್ತು ನಮ್ಮ ಪುರಾತನ ದೇವಸ್ಥಾನ ನಮ್ಮ ಶಾಸಕರ ಹೇಳಿದ ರೀತಿಯಲ್ಲಿ ಸುಮಾರು ಸಾವಿರಾರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಕಳೆದರೂ ರಸ್ತೆ ಇಲ್ಲದ ಕಾರಣ ಇವತ್ತು ನಮ್ಮ ಗೌರವಾನ್ವಿತ ಶಾಸಕರು 25 ಲಕ್ಷ ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಇದು ಹರಾಜು ಪ್ರಕ್ರಿಯೆಯಲ್ಲಿದ್ದು ಆ ಅನುದಾನ ಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಶಾಸಕರಿಗೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ.